ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೆ ಕಳಂಕ ತರಲು ಷಡ್ಯಂತ್ರ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಶ್ರೀ ಕ್ಷೇತ್ರದ ಭಕ್ತರು ನಗರದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು. ಶ್ರೀ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ನೇತೃತ್ವದಲ್ಲಿ ರಾಜಕೀಯ ಪಕ್ಷಗಳು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಮಹಿಳೆಯರು ನಗರದ ಜೂನಿಯರ್ ಕಾಲೇಜು ಮೈದಾನದಿಂದ ಮೆರವಣಿಗೆ ಹೊರಟು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಕುಳಿತರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯ ಹಾಗೂ ವೀರೇಂದ್ರ ಹೆಗಡೆ ಅವರನ್ನು ಗುರಿಯಾಗಿಸಿಕೊಂಡು ಯಾವುದೇ ದಾಖಲೆ ಇಲ್ಲದೆ ದುಷ್ಟರ ಕೂಟವೊಂದು ನಿರಂತರವಾಗಿ ಸುಳ್ಳು ಸುದ್ದಿಯನ್ನು ಹರಡುತ್ತಿದೆ. ಆ ಮೂಲಕ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗುತ್ತಿದೆ. ಜೊತೆಗೆ ಸಮಾಜದಲ್ಲಿ ಉದ್ವಿಗ್ನತೆ ಮತ್ತು ಶಾಂತಿ ಭಂಗಕ್ಕೆ ಕಾರಣವಾಗುತ್ತಿದೆ ಎಂದು ದೂರಿದರು. ಹಿಂದೂ ನೆಲೆಕಟ್ಟಿನಲ್ಲಿ ಇರತಕ್ಕಂಥ ಅನೇಕ ಮೂಢನಂಬಿಕೆಗಳನ್ನು ಕೂಡ ಅನೇಕ 50 ವರ್ಷದ ಹಿಂದಿನಿಂದಲೇ ಹೋಗಲಾಡಿಸುವಂತ ಕೆಲಸವನ್ನು ಕೂಡ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಂತದ್ದು ಇರ್ಬೋದು, ಸಮಾಜದಲ್ಲಿ ಇರ್ತಕ್ಕಂಥ ಮೇಲು ಕೀಳು ಇರತಕ್ಕಂಥ ಅಂತರಗಳಿರ್ಬೋದು, ಎಲ್ಲಾ ರೀತಿಯಾದ ವೈಜ್ಞಾನಿಕವಾದಂತಹ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇನ್ನು ಅನೇಕ ಜನರನ್ನ ಸ್ವಾವಲಂಬಿ ಮಾಡುವಂತ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಿಗೆ ಇವತ್ತು ಒಂದು ಸಂಘಟನೆಗಳು ಇವತ್ತು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಮ್ಮ ನಿವೇದನೆ ಇಷ್ಟೇ, ಇವತ್ತು ಎಲ್ಲರೂ ಟಿವಿಗಳಲ್ಲಿ ಗಮನಿಸ್ತಾ ಇದೆ. ಏನು ಅಂತಂದ್ರೆ ಹೆಣಗಳಿಗೆ ಲೆಕ್ಕನೇ ಇಲ್ಲ. 100 ಏನ 1000 ಏನ ಊತಿದ್ದೀವಿ ಅನ್ನುವಂತ ಆ ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಯಾವ ಕೆಟ್ಟ ಕೆಲಸವನ್ನು ಮಾಡುವಂತ ಇವತ್ತು ಎಲ್ಲೋ ಒಂದು ಕಡೆ 100 ಜನ ಊತಿದ್ದಾರೆ ಅಂತಂದ್ರೆ ಎಲ್ಲೋ ಕಡೆ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಮೇಲೆ ಕೂಡ ಕಪ್ಪು ಚುಕ್ಕಿಯನ್ನು ತರುವಂತ ಕೆಲಸವನ್ನ ಮಾಡುತ್ತಿರುವಂತಹ ಮತಾಂಧರಿಗೆ, ಆ ಮೂರ್ಖರಿಗೆ, ಆ ಮುಸ್ಕುದಾರಿ ಇರ್ತಾನೆ ಅಥವಾ ಮಹೇಶ್ ತಿಮರೋಡಿ ಇರಬಹುದು, ಗಿರೀಶ್ ಮಟ್ಟಣ್ಣ ಅವರು ಇರಬಹುದು, ಸಮೀರ ಇರಬಹುದು, ಅನೇಕ ನಕಲಿ ಯೂಟ್ಯೂಬರ್ಗಳು ಇರಬಹುದು, ಇವ್ರಿಗೆಲ್ಲರಿಗೂ ಕೂಡ ಅತ್ಯಂತ ಕಠಿಣವಾದಂತ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಇವತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬೇಕು ಅಂತಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಅವರ ವಿರುದ್ಧವಾಗಿ ಈ ಅಪಕೀರ್ತಿ ಬರ್ಲಿಕ್ಕೆ, ಅಲ್ಲಿ ಕೆಟ್ಟ ಹೆಸರು ಬರ್ಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅಂತವರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ. ಇವತ್ತು ಸರ್ಕಾರ SIT ಮಾಡಿದೆ, ಪಾರದರ್ಶಕವಾಗಿ ತನಿಖೆ ಮಾಡ್ಲಿ. ಆ ತನಿಖೆಯಿಂದ ಏನು ಆದೇಶ ಹೊರ ಬೀಳ್ತದೆ ಅದಕ್ಕೆಲ್ಲದಕ್ಕೂ ಶ್ರೀ ಕ್ಷೇತ್ರದ ಮುಖ್ಯಸ್ಥರಾದಂತ ವೀರೇಂದ್ರ ಹೆಗ್ಡೆ ಅವರು ಸಿದ್ಧರಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ನಾವು ಕ್ಷೇತ್ರಕ್ಕೆ ಮುದುಕೆ ಆಗ್ತೀವಿ ಅನ್ನೋದು, ಕ್ಷೇತ್ರದ ಹೆಸರನ್ನ ಅಪವಿತ್ರಗೊಳಿಸುವಂತದ್ದು, ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂತ ಕ್ಷೇತ್ರದ ಪರವಾಗಿ ನಡೀತಾ ಇರ್ತಕ್ಕಂಥ ಕೆಲಸಗಳಿಗೆ ಅಡ್ಡಿ ಮಾಡುವಂತದ್ದು, ಇವನ್ನೆಲ್ಲ ಯಾರು ನಾವು ಹಿಂದೂಗಳಾಗಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ. ಇಡೀ ರಾಜ್ಯ ವ್ಯಾಪ್ತಿಯಲ್ಲ, ದೇಶ ವ್ಯಾಪ್ತಿಯಲ್ಲ, ಪ್ರಪಂಚಾದ್ಯಂತ ಇವತ್ತು ಶ್ರೀ ಕ್ಷೇತ್ರದ ಬಗ್ಗೆ ಅಪಾರವಾದಂತ ಗೌರವ, ಕಾಳಜಿ, ಕಳಕಳಿ, ಒಂದು ಒಳ್ಳೆಯ ಭಾವನೆ ಇರ್ತಕ್ಕಂತ ಜನ ಯಾವತ್ತೂ ಕೂಡ ಸಹಿಸ್ಕೊಂಡು ಕುತ್ಕೊಳ್ಳೋದಿಲ್ಲ ಅಂತ ಹೇಳಿ ಇವತ್ತು ತೋರಿಸ್ತಾ ಇದೀವಿ. ನೋಡಿ, ಅವರು ಮಧ್ಯಂತರ ವರದಿಯನ್ನಾದ್ರೂ ಕೊಡ್ಲಿ, ಅಂತಿಮ ವರದಿನಾದ್ರೂ ಕೊಡ್ಲಿ, ಯಾವ ವರದಿ ಬರುತ್ತೆ, ಏನಾದ್ರೂ ಅಲ್ಲಿ ತಪ್ಪು ನಡೆದಿದ್ರೆ ಅದಕ್ಕೆ ಶಿಕ್ಷೆಗೆ ಒಳಗಾಗಕ್ಕೆ ಎಲ್ಲರೂ ಸಿದ್ಧರಿದ್ದೇವೆ. ಇಂಥ ಸಂದರ್ಭದಲ್ಲಿ ಇದು ಬೇಕು ಅಂತ ಇದೊಂದು ನೆಪ ಅಂತೇಳಿ ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರೋ ನಿಟ್ಟಿನಲ್ಲಿ ನಡ್ಕೊಳ್ಳುವಂಥದ್ದು ಯಾರು ಸಹಿಸಲ್ಲ. ಸರ್ಕಾರ ಮಾಡಿದ್ರು ಸಹಿಸಲ್ಲ, ಎಡಪಂಥೀಯರು ಮಾಡಿದ್ರು ಸಹಿಸಲ್ಲ, ಇಲ್ಲ ಇನ್ಯಾವುದೇ ಧರ್ಮೀಯರು ಇದನ್ನ ಎತ್ಕಟ್ಟಿ ಮಾಡ್ಬೇಕು ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಧರ್ಮದ ಬಗ್ಗೆ ಬಹಳ ಹಲವಾರು ಇತಿಹಾಸಗಳಿದಾವೆ. ನಮ್ಮ ಧರ್ಮವನ್ನ ಕೊಲ್ಲಿಕ್ಕೆ, ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ಲಿಕ್ಕೆ, ನಮ್ಮ ಧರ್ಮವನ್ನ ಶಮನ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ. ಅದಕ್ಕೆ ಇವತ್ತು ಯಾವ ಹಿಂದೂ ಧರ್ಮಿಗಳು ಯಾರು ಕೂಡ ಸಹಿಸ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬ ಹಿಂದೂ ಯುವಕನ ರಕ್ತ ಇವತ್ತು ಕುದಿತಾ ಇದೆ. ಯಾರೊಬ್ಬರಿಗೆ ಅನ್ಯಾಯ ಆಗ್ಲಿಕ್ಕೂ ಯಾವೊಬ್ಬ ಹಿಂದೂ ಕೂಡ ಸಹಿಸೋದಿಲ್ಲ.
ಅದೇ ರೀತಿ ಧರ್ಮಕ್ಕೆ ಅಪಕೀರ್ತಿ ಆಗ್ತದೆ ಅಂದ್ರೆ ಕೂಡ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡ್ತಿರೋರು ಹಿಂದೆ ಯಾರ್ಯಾರು? ಬಹಳಷ್ಟು ಕಾಣದ ಕೈಗಳಿದಾವೆ, ಮುಂದೆ ಅವೆಲ್ಲವೂ ಗೊತ್ತಾಗ್ತದೆ. ಅವ್ರಿಗೆಲ್ಲ ಯಾವ ಒಬ್ಬ ಹಿಂದೂ ಕೂಡ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ನಮ್ಮ ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯುವಂತ ಕೆಲಸ, ಆ ಧರ್ಮದ ಪರವಾಗಿ ನಿಲ್ಲುವಂತ ಕೆಲಸ ನಮ್ಮ ಹಿಂದೂಗಳು ಮಾಡ್ತಾರೆ. ಇವತ್ತು ನನ್ನನ್ನು ಯಾರು ಆಹ್ವಾನಿಸಿಲ್ಲ, ನನ್ನ ಸ್ವ ಇಚ್ಛೆಯಿಂದ ಸುದ್ದಿ ಕೇಳಿ ಬಂದಿದ್ದೇನೆ. ಯಾಕೆಂತಂದ್ರೆ ಇವತ್ತು ನನಗೂ ಅಷ್ಟು ನೋವಾಗಿದೆ. ನಾನು ನಂಬುವ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯ ಆ ಕ್ಷೇತ್ರಕ್ಕೆ ಕಲಂಕ ಬರುತ್ತೆ ಅಂತಂದ್ರೆ ನಾವು ಯಾವತ್ತೂ ಅದ್ರ ಜೊತೆ ಇದೀವಿ, ಧರ್ಮದ ಜೊತೆ ನಾವಿದ್ದೀವಿ. ನಮ್ಮ